Hello. Good evening, dear children. You are welcome to Akanda Spoken English class. I am Chandrakant Akanda. And in today's class, uh, some students requested me to repeat do, does, and did. Okay? Some students requested me because they are not going to get the difference between do, does, and did. Because of that, in today's class, I am going to repeat it once again for the sake of understanding the students. ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಡೂ ಡಜ್ ಮತ್ತು ಡಿಡ್ ಅನ್ನ ಇನ್ನೊಂದು ಸಲ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಣ ಅನ್ನೋ ದೃಷ್ಟಿಕೋನದಿಂದ ಇವತ್ತಿನ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಮಕ್ಕಳೇ. ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದು ಮೇನ್ ವರ್ಬ್ ಆಗಿ ಹೆಂಗ್ ಯೂಸ್ ಆಗುತ್ತೆ ಮತ್ತೆ ಅದು ಹೆಲ್ಪಿಂಗ್ ವರ್ಬ್ ಆಗಿ ಹೆಂಗ್ ಯೂಸ್ ಆಗುತ್ತೆ, ಅದರೊಂದಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಡೂ ಒಂದಿಗೆ ಡಜ್ ಒಂದಿಗೆ ಮತ್ತು ಡಿಡ್ ಒಂದಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ವರ್ಬ್ಗಳು ಏನಾಗ್ತವೆ, ಉಪಯೋಗ ಆಗ್ತವೆ. ಅದು ಪಾಸಿಟಿವ್ ಅಲ್ಲಿ ಬೇರೆ ರೀತಿ ಇರುತ್ತೆ, ನೆಗೆಟಿವ್ ಅಲ್ಲಿ ಬೇರೆ ರೀತಿ ಇರುತ್ತೆ, ಇಂಟ್ರಾಗೇಟಿವ್ ಅಲ್ಲಿ ಬೇರೆ ರೀತಿ ಇರುತ್ತೆ. ಹೆಂಗಿರ್ತದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತೀನಿ. ಈಗ ನೋಡ್ರಿ, ಆಲ್ರೆಡಿ ಐ ಹ್ಯಾವ್ ರಿಟನ್ ಆನ್ ದ ಬೋರ್ಡ್ ಡೂ, ಡೂ ಅನ್ನ ಬರೆದಿದ್ದೀನಿ. ಮತ್ತೆ ಐ ಹ್ಯಾವ್ ಆಲ್ರೆಡಿ ರಿಟನ್ ಆನ್ ದ ಬೋರ್ಡ್ ಡೂ, ಡಜ್ ಮತ್ತು ಡಿಡ್ ಅನ್ನ ಬರೆದಿದ್ದೀನಿ ಮಕ್ಕಳೇ. ನೋಡ್ರಿ, ಡೂ ಒಂದಿಗೆ ಯಾವಾಗ್ಲೂ ಐ, ವಿ, ಯು, ದೇ ಫಾರ್ಮ್ ಆಫ್ ದ ವರ್ಡ್ಗಳು ಯೂಸ್ ಆಗ್ತವೆ. ಇದು ಸಬ್ಜೆಕ್ಟ್ಗಳು ಯೂಸ್ ಆಗ್ತವೆ. ಐ, ವಿ, ಯು, ದೇ ಸಬ್ಜೆಕ್ಟ್ಗಳು ಯೂಸ್ ಆಗ್ತವೆ ಡೂ ಒಂದಿಗೆ. ಇದನ್ನ ತಲೆಗಿಟ್ಕೊಳ್ಳಿ. ಮತ್ತೆ ಯಾವುದೋ ಒಂದು ವರ್ಬ್, ಈಗ V1 ಫಾರ್ಮ್ ಆಫ್ ದ ವರ್ಬ್ ಯೂಸ್ ಆಗುತ್ತೆ ಇದರೊಂದಿಗೆ. ಯಾವುದು V1 ಫಾರ್ಮ್ ಆಫ್ ದ ವರ್ಬ್ ಯೂಸ್ ಆಗುತ್ತೆ. ಅದಕ್ಕೆ ನಾನು ಬರ್ದಿದ್ದೀನಿ, ಒಂದು ಎಕ್ಸಾಂಪಲ್ ತಗೊಂಡು ರೈಟ್ ಅಂತ ಬರ್ದಿದ್ದೀನಿ. ಅದೇ ರೀತಿ ರೀಡ್ ಅಂತ ಬರಿಬಹುದು, ಅದೇ ರೀತಿ ಕಮ್ ಅಂತ ಬರಿಬಹುದು ನಾವು ಇದಕ್ಕೆ. ಓಕೆ, ನೋಡ್ರಿ, ಈಗ ಉದಾಹರಣೆಗೆ ಐ ರೈಟ್, ವಿ ರೈಟ್, ಯು ರೈಟ್, ದೇ ರೈಟ್. ಅದೇ ರೀತಿ ಐ ರೀಡ್, ವಿ ರೀಡ್, ಯು ರೀಡ್, ದೇ ರೀಡ್. ಈ ರೀತಿ ನಾವು ವಾಕ್ಯಗಳನ್ನ ಮಾಡ್ತಾ ಹೋಗ್ಬೋದು. ನಾವು ಐ ರೀಡ್ ಎ ಬುಕ್, ವಿ ರೀಡ್ ಎ ಬುಕ್, ಯು ರೀಡ್ ಎ ಬುಕ್ ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ನಾವು ವಾಕ್ಯಗಳನ್ನ ಮಾಡ್ತಾ ಹೋಗ್ಬೋದು. ಇದಕ್ಕೆ ನೆಗೆಟಿವ್ ಹೆಂಗಾಗುತ್ತೆ ಅಂದ್ರೆ ಡೋಂಟ್ ಅಂತ ಆಗುತ್ತೆ ಅಥವಾ ಡು ನಾಟ್ ಅಂತ ಆಗುತ್ತೆ. ಇದನ್ನ ತಲೆಗಿಟ್ಕೋರಿ. ಡೋಂಟ್ ಆರ್ ಡು ನಾಟ್ ಪ್ಲಸ್ V1 ಬರುತ್ತೆ ಇದಕ್ಕೆ. ಡೋಂಟ್ ಆರ್ ಡು ನಾಟ್ ಮತ್ತೆ ಇದರೊಂದಿಗೆ V1 ಬರುತ್ತೆ. ಇದಕ್ಕೆ ವಾಕ್ಯ ಹೆಂಗ್ ಮಾಡ್ತೀವಿ ನಾವು ಅಂದ್ರೆ ಐ ಡೋಂಟ್ ರೀಡ್ ಅ ಬುಕ್ ಅಂತೀವಿ. ಐ ಡೋಂಟ್ ರೀಡ್ ಅ ಬುಕ್ ಅಂದ್ರೆ ಅರ್ಥ ಏನು? ನಾನು ಒಂದು ಪುಸ್ತಕವನ್ನು ಓದುವುದಿಲ್ಲ. ಎಲ್ಲಿದ್ದಿಲ್ಲ ಅಂತ ಹೇಳ್ಬೇಕಾಗಿದೆ ನಮಗೆ? ಡೋಂಟ್ ಅಂತ ಹೇಳ್ಬೇಕು. ಎಲ್ಲಿದ್ದಿಲ್ಲ? ನಾನು ಆ ಕೆಲಸ ಮಾಡುವುದಿಲ್ಲ. ನಾನು, ನಾವು, ನೀನು, ನೀವು ಅಂತ ಬಂದ್ರೆ ದಿಲ್ಲ ಅಂತ ಹೇಳ್ಬಿಡ್ತಕ್ಕಂಥದ್ದು. ಅದಕ್ಕೆ ಅದೇ ರೀತಿಯಾಗಿ ಈಗ ದೇ ಡೋಂಟ್ ಗೋ ಟು ಮಾರ್ಕೆಟ್ ಅಂತ ಹೇಳ್ಬಿಡ್ರಿ ನೀವು. ಅವರ ಮಾರ್ಕೆಟ್ಗೆ ಹೋಗುವುದಿಲ್ಲ ಅಂತ ಹೇಳ್ರಿ ನೀವು. ಡೋಂಟ್ ಒಂದಿಗೆ V1 ಬರುತ್ತೆ, ಅಂಡರ್ಸ್ಟ್ಯಾಂಡ್. ಮತ್ತೆ ಇದು ಐ, ವಿ, ಯುಗೆ ಬರುತ್ತೆ. ಇದನ್ನೇ ನೀವು ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಅಂದ್ರೆ ಕ್ವಶನ್ ಕೇಳಬೇಕಾದ್ರೆ ಅದನ್ನ ನಾವು ಹೆಂಗ್ ಮಾಡ್ತೀವಿ ನೋಡ್ರಿ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಬಿಡ್ತೀವಿ, ನಾವು ಡೂ ಅಂತ ಬರೀತೀವಿ. ನೀನ್ ಮಾರ್ಕೆಟಿಗೆ ಹೋಗುತ್ತೀಯಾ ಅಂತ ಕೇಳ್ಬೇಕಾದ್ರೆ ಡೂ ಯು ಗೋ ಟು ಮಾರ್ಕೆಟ್ ಅಂತ ಕೇಳ್ತೀವಿ ನಾವು. ಡೂ ಯು ಗೋ ಟು ಮಾರ್ಕೆಟ್ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನ್ ಬರುತ್ತೆ ಅಂದ್ರೆ ಪಾಸಿಟಿವ್ ಅಲ್ಲಿ ಉತ್ತರ ಬರುತ್ತೆ. ಏನ್ ಹೇಳ್ತಾರೆ ಉತ್ತರ? ಎಸ್ ಐ ಗೋ ಟು ಮಾರ್ಕೆಟ್ ಅಂತ. ಇಲ್ಲ ಅಂದ್ರೆ ನೋ ಐ ಡೋಂಟ್ ಗೋ ಟು ಮಾರ್ಕೆಟ್ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಈ ರೀತಿ ಇರ್ತಕ್ಕಂಥದ್ದು. ಅದೇ ಡು ಯು ರೀಡ್ ಇಂಗ್ಲಿಷ್ ಬುಕ್ ಅಂತ ಕೇಳಿದ್ರೆ ಎಸ್ ಐ ರೀಡ್ ಇಂಗ್ಲಿಷ್ ಬುಕ್, ನೋ ಐ ಡೋಂಟ್ ರೀಡ್ ಇಂಗ್ಲಿಷ್ ಬುಕ್ ಅಂತಕ್ಕಂಥದ್ದು ಇದರ ಉತ್ತರ ಕೊಡ್ತೀವಿ. ಈಗ ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ಡೂ ತಿಳಿತು ನಮಗೆ. ಡೂ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮೂರನ್ನ ನೋಡಿದೀವಿ. ಈಗ ಡಜ್ಗೆ ನೋಡೋಣ ಬನ್ನಿ. ಡಜ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ? ಡಜ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಂದ್ರೆ ನೋಡ್ರಿ, ಹಿ, ಸಿ, ಇಟ್ ಇದರೊಂದಿಗೆ ಏನ್ ಮಾಡ್ತೀವಿ ನಾವು? V5 ಫಾರ್ಮ್ ಆಫ್ ದ ವರ್ಬ್ ಅನ್ನು ಯೂಸ್ ಮಾಡ್ತೀವಿ. V5 ಅಂದ್ರೆ ಗೋಸ್, ಕಮ್ಸ್, ಆಸ್ಕ್ಸ್, ರೀಡ್ಸ್, ಈಟ್ಸ್, ಡ್ರಿಂಕ್ಸ್, ರೈಟ್ಸ್, ಪಬ್ಲಿಷಸ್, ಬುಕ್ಸ್ ಅಂತಕ್ಕಂಥವನ್ನ ನಾವು ಯೂಸ್ ಮಾಡ್ತೀವಿ. ಈಗ ಅದನ್ನ ಹೆಂಗ್ ಹೇಳೋದು ಅಂದ್ರೆ ಅವನ ಒಂದು ಪುಸ್ತಕವನ್ನ ತೆಗೆದುಕೊಳ್ಳುತ್ತಾನೆ ಅಂತ ನನಗೆ ಹೇಳ್ಬೇಕಾದ್ರೆ he takes a book ಅನ್ನಬೇಕು. he takes a book ಅನ್ನಬೇಕು. he takes a book. ನೋಡ್ರಿ, ಅಲ್ಲೇನಿತ್ತು? ಐ ಟೇಕ್ ಎ ಬುಕ್ ಅಂತಿತ್ತು. ಇಲ್ಲಿ he takes a book ಅಂತ ಇದ್ದೀವಿ. ಅದೇ ರೀತಿ she wins the match. she wins the match ಅನ್ಬೇಕು. WINS wins the match ಅನ್ಬೇಕು ಮಕ್ಕಳೇ. she wins the match ಅನ್ಬೇಕು. ಇದು ಫಾರ್ ಎಕ್ಸಾಂಪಲ್ ಎಲಿಫೆಂಟ್ ಇದೆ ಅಂತ ಹೇಳ್ರಿ. ಎಲಿಫೆಂಟ್ ಡ್ರಿಂಕ್ಸ್ ವಾಟರ್, ಡ್ರಿಂಕ್ಸ್ ವಾಟರ್ ಅಂತ ಬರೀರಿ. ಡ್ರಿಂಕ್ಸ್ ಅಂದ್ರೆ ಡ್ರಿಂಕ್ಸ್ ವಾಟರ್ ಅಂತ ಹೇಳ್ರಿ. ಇದಕ್ಕೆ ದೀಸ್ ಆರ್ ಪಾಸಿಟಿವ್ ಸೆಂಟೆನ್ಸಸ್. ಇದನ್ನೇ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ನೆಗೆಟಿವ್ ಯಾವ ರೀತಿ ಆಗಿರ್ತಕ್ಕಂಥದ್ದನ್ನ ನಾವು ಯೂಸ್ ಮಾಡ್ತೀವಿ?
ನೆಗೆಟಿವ್ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಯೂಸ್ ಮಾಡ್ತೇವೆ ಅಂದ್ರೆ ಈಗ ಅದೇ ಹಿ ಡಸ್ ನಾಟ್ ಅನ್ಬೇಕು, ಹಿ ಡಸ್ ನಾಟ್. ಈಗ ರೀಡ್ ಅನ್ಬೇಕು, V1 ಬರುತ್ತೆ, ಅಲ್ಲಿ V5 ಬರಲ್ಲ. ಟೇಕ್ಸ್ ಇದ್ದಿದ್ದು ಇಲ್ಲಿ ಟೇಕ್ ಆಗುತ್ತೆ. ಹಿ ಡಸ್ ನಾಟ್ ಟೇಕ್ ಅ ಬುಕ್ ಅಂತ ಹೇಳ್ತೀವಿ ನಾವು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹಿ ಟೇಕ್ಸ್ ಎ ಬುಕ್ ಅಂತ ಹೇಳಿದೀವಿ, ಇಲ್ಲಿ ಹಿ ಡಸ್ ನಾಟ್ ಟೇಕ್ ಎ ಬುಕ್ ಅಂತ ಆಗುತ್ತೆ. ಇದು ನೆಗೆಟಿವ್, ತೆಗೆದುಕೊಳ್ಳುವುದಿಲ್ಲ ಅವ ಅನ್ನುವಂತಕ್ಕಂಥದ್ದು. ಅದೇ ಸಿ ಡಸ್ ನಾಟ್ ವಿನ್ ದ ಮ್ಯಾಚ್, ವಿನ್ ದ ಮ್ಯಾಚ್. ಸಿ ಡಸ್ ನಾಟ್ ವಿನ್ ದ ಮ್ಯಾಚ್ ಅಂತ ಹೇಳ್ತೀವಿ, ಅವಳು ಆ ಮ್ಯಾಚ್ ಅನ್ನ ಗೆಲ್ಲುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಎಲಿಫೆಂಟ್, ಎಲಿಫೆಂಟ್ ಡಸ್ ನಾಟ್ ಆರ್ ಡಸಂಟ್ ಡ್ರಿಂಕ್ ವಾಟರ್ ಅಂತ ಹೇಳ್ತೀವಿ. ಡಸ್ ನಾಟ್ ಆರ್ ಡಸಂಟ್ ಡ್ರಿಂಕ್ ವಾಟರ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಅಲ್ಲಿ V1 ಫಾರ್ಮ್ ಬರುತ್ತೆ, ಡಸ್ ಎಲ್ಲಿ ಯೂಸ್ ಆಗುತ್ತೆ ಅಲ್ಲಿ V1 ಫಾರ್ಮ್ ಬರುತ್ತೆ. ಇಂಟ್ರಾಗೇಟಿವ್ ಅಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಇದಕ್ಕೆ ನಾವು ಇಂಟ್ರಾಗೇಟಿವ್ ಮಾಡ್ಬೇಕಾರೆ ಈಗ ಡಸ್ ಹಿ ಟೇಕ್ ಎ ಬುಕ್ ಅಂತ ಕೇಳ್ತೀವಿ. ಡಸ್ ಹಿ ಟೇಕ್ ಅ ಬುಕ್ ಅಂತ ಕೇಳ್ತೀವಿ. ಅವನೊಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಾನ, ಅದಕ್ಕೆ ಉತ್ತರ ಏನು? ಎಸ್ ಹಿ ಟೇಕ್ಸ್ ಎ ಬುಕ್ ಅಂತ ಉತ್ತರ ಕೊಡಬೇಕು. ಎಸ್ ಹಿ ಟೇಕ್ ಅಲ್ಲ, ಅದು ಎಸ್ ಹಿ ಟೇಕ್ಸ್ ಎ ಬುಕ್. ಅದೇ ಡಸ್ ಹಿ ವಿನ್ ದ ಮ್ಯಾಚ್, ಡಸ್ ಹಿ ವಿನ್ ದ ಮ್ಯಾಚ್ ಅಂತ ಕೇಳ್ತೀವಿ. ಅವಳು ಮ್ಯಾಚ್ ಅನ್ನ ಗೆಲ್ಲುತ್ತಾಳ, ಎಸ್ ಸಿ ವಿನ್ಸ್ ದ ಮ್ಯಾಚ್. ನೋ ಸಿ ಡಸ್ ನಾಟ್ ವಿನ್ ದ ಮ್ಯಾಚ್ ಅಂತ ಹೇಳ್ತಕ್ಕಂಥದ್ದು. ಅದೇ ಡಸ್ ದ ಎಲಿಫೆಂಟ್ ಡ್ರಿಂಕ್ ವಾಟರ್, ಡಸ್ ದ ಎಲಿಫೆಂಟ್ ಡ್ರಿಂಕ್ ವಾಟರ್, ಎಸ್ ದ ಎಲಿಫೆಂಟ್ ಡ್ರಿಂಕ್ಸ್ ವಾಟರ್, ನೋ ದ ಎಲಿಫೆಂಟ್ ಡಸ್ ನಾಟ್ ಡ್ರಿಂಕ್ ವಾಟರ್ ಅಂತ ಹೇಳ್ತಕ್ಕಂಥದ್ದು. ಇದು ಏನು? ಡಸ್ ಆಯ್ತು ಮಕ್ಕಳಿಗೆ, ಡೂ ಆಯ್ತು, ಡಸ್ ಆಯ್ತು. ಡಿಡಿಗೆ ಬರೋಣ. ಡಿಡ್ ಅಂದ್ರೆ ನೋಡ್ರಿ, ಈಗ ಡೂ ಅಂದ್ರೆ ಈಗ, ಡಸ್ ಅಂದ್ರೂ ಕೂಡ ಈಗ, ಡಿಡ್ ಅಂದ್ರೆ ಆಗಿರ್ತಕ್ಕಂಥದ್ದು. ಪಾಸ್ಟ್ ಬಗ್ಗೆ ಮಾತಾಡ್ತೀವಿ. ಅದು ಯಾವ ರೀತಿ? ಇದು ಆಲ್ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಯೂಸ್ ದಿಸ್ ಫಾರ್ ಆಲ್ ಸಬ್ಜೆಕ್ಟ್. ಆದ್ರೆ ಇಲ್ಲಿ ಪಾಸಿಟಿವ್ ಅಲ್ಲಿ ಅಂದ್ರೆ ಧನಾತ್ಮಕ ವಾಕ್ಯದಲ್ಲಿ ನಾವು ವಿ ಟು ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. V2 ಫಾರ್ಮ್ ಆಫ್ ದ ವರ್ಬ್ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ಇಲ್ಲೇನಿತ್ತು? ಟೇಕ್ ಇತ್ತು, ಇಲ್ಲಿ ಟೇಕ್ ಇತ್ತು, ಇಲ್ಲಿ ಒಂದ್ ವೇಳೆ ನಾವು ಟೇಕ್ ಯೂಸ್ ಮಾಡಿದೀವಿ, ಇಲ್ಲೇನಾಯ್ತು? ಟೇಕ್ಸ್ ಆಯ್ತು. ಇಲ್ಲಿ ಏನಾಗುತ್ತೆ? ಟುಕ್ ಆಯ್ತು, ಟುಕ್ ಅಂತ ಆಗುತ್ತೆ, ಟುಕ್ ಅಂತ ಆಗುತ್ತೆ. ಐ ಟುಕ್ ಎ ಬುಕ್, ವಿ ಟುಕ್ ಎ ಬುಕ್, ಯು ಟುಕ್ ಎ ಬುಕ್, ದೇ ಟುಕ್ ಎ ಬುಕ್, ಹಿ ಟುಕ್ ಎ ಬುಕ್, ಸಿ ಟುಕ್ ಎ ಬುಕ್, ಇಟ್ ಟುಕ್ ಎ ಬುಕ್ ಅಂತ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಐ ಕ್ಲೀನ್ಡ್ ದ ಹೋಮ್, ದೇ ಕೇಮ್ ಟು ಮೈ ಹೋಮ್. ಮೈ ಟೀಚರ್ ನೆರೇಟೆಡ್ ಎ ಸ್ಟೋರಿ ಅಂತ ಹೇಳ್ತೀವಿ. ಮೈ ಟೀಚರ್ ನೆರೇಟೆಡ್ ಎ ಸ್ಟೋರಿ. ಡಾಕ್ಟರ್ ಅಡ್ವೈಸ್ಡ್ ಹಿಮ್ ನಾಟ್ ಟು ಈಟ್ ನಾನ್ ವೆಜ್. ಡಾಕ್ಟರ್ ಅಡ್ವೈಸ್ಡ್ ಹಿಮ್ ನಾಟ್ ಟು ಈಟ್ ನಾನ್ ವೆಜ್ ಅಂತ ಹೇಳ್ತೀವಿ ನಾವು. ಅಂಡರ್ಸ್ಟ್ಯಾಂಡ್? ಈ ರೀತಿ ಇದು ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡ್ರಿ, ಹಿ ಟುಕ್ ಎ ಬುಕ್, ಆ ಬುಕ್ ಅಂತ ನಾನು ಹೇಳ್ತೀನಿ. ಅದೇ ರೀತಿ ವಿನ್ಸ್, ಸಿ ವಾನ್ ದ ಮ್ಯಾಚ್, ಸಿ ವಾನ್ ದ ಮ್ಯಾಚ್. ಈಗ ನಿನ್ನೆ ರಾತ್ರಿ ನೀವು ಮ್ಯಾಚ್ ನೋಡಿರ್ಬೋದು ಬಹುಶಃ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಇಂಡಿಯಾ ಓನ್ ದ ಮ್ಯಾಚ್ ಅಂತ ಹೇಳ್ತೀವಿ. ಇಂಡಿಯಾ ಓನ್ ದ ಮ್ಯಾಚ್. ಇಂಡಿಯಾ ಓನ್ ಏಷ್ಯಾ ಕಪ್ ಅಂತ ಹೇಳಿದ್ವಿ ನಾವು. ಇಂಡಿಯಾ ಓನ್ ಏಷ್ಯಾ ಕಪ್. ಆಫ್ಟರ್ knowing that India won Asia Cup, all the people of our country, they felt very happy. They felt very happy. They wished one another. They congratulated the Indian cricket team. They congratulated the Indian cricket team. Understand? These all are. This is here we use V2 form of the verb. ಈಗ ಅದನ್ನೇ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಇಲ್ಲಿ ಡಿಡ್ ಅನ್ನ ಯೂಸ್ ಮಾಡ್ತೀವಿ. ಡಿಡಂಟ್ ಪ್ಲಸ್ V1 ಅಂತೀವಿ ಮಕ್ಕಳಿಗೆ. ಡಿಡಂಟ್ ಪ್ಲಸ್ V1, we use did not ಪ್ಲಸ್ V1 ಬರುತ್ತೆ. ಅಲ್ಲಿ V2 ಬಂತು, ಇಲ್ಲಿ V1 ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದೆರಡೇ ಎಕ್ಸಾಂಪಲ್ಗಳೊಂದಿಗೆ ಹೋಗೋಣ ನಾವು. ಹೆಂಗೆ? ಇಲ್ಲಿ ನೋಡ್ರಿ, ಟುಕ್ ಆಯ್ತು. ಈಗ ಹಿ ಡಿಡ್ ನಾಟ್ ಟೇಕ್ ಎ ಬುಕ್, ಡಿಡ್ ನಾಟ್ ಟೇಕ್ ಅ ಬುಕ್ ಅಂತ ಹೇಳ್ತೀವಿ. ಇಲ್ಲಿ ಡಿಡ್ ನಾಟ್ ಅಂದ್ರೆ ಏನು? ಲಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಡಸ್ ನಾಟ್ ಅಂದ್ರೆ ಏನು? ದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಡಸ್ ನಾಟ್ ಆರ್ ಡಸಂಟ್ ಅಂದ್ರೆ ಏನು? ದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇಲ್ಲೂ ಕೂಡ ಡು ನಾಟ್ ಅಂದ್ರೆ ದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಇದು ಐವು ಯೂಸ್ ಆಗುತ್ತೆ, ಇದು ಹಿ ಸೀಟಿಗೆ ಆಗುತ್ತೆ, ಇದು ಐವು ಯೂದೆ ಹಿ ಸೀಟ್ ಎಲ್ಲಕ್ಕೂ ಯೂಸ್ ಆಗುತ್ತೆ. ಮತ್ತೆ ಇಲ್ಲಿ ನಾವು ಡಿಡ್ ನಾಟ್ ಅಂತೀವಿ. ಡಿಡ್ ನಾಟ್ ಅಂದ್ರೆ ಲಿಲ್ಲ. ಹಿ ಡಿಡ್ ನಾಟ್ ಟೇಕ್ ಅ ಬುಕ್. ಸಿ ಡಿಡ್ ನಾಟ್ ವಿನ್ ದ ಮ್ಯಾಚ್. ವಿನ್ ದ ಮ್ಯಾಚ್ ಅಂತ ಹೇಳ್ತೀವಿ. ಶಿ ಡಿಡ್ ನಾಟ್ ವಿನ್ ದ ಮ್ಯಾಚ್ ಅಂತ ಹೇಳ್ತೀವಿ. ದೀಸ್ ಆರ್ ನೆಗೆಟಿವ್ ಸೆಂಟೆನ್ಸಸ್. ಅಂಡ್ ಇಫ್ ಯು ವಾಂಟ್ ಟು ಚೇಂಜ್ ದ ಸೆಂಟೆನ್ಸ್ ಇಂಟು
Interrogative. If you want to ask a question, did India win the match last night? Did India win Asia Cup last night? ನಿನ್ನೆ ರಾತ್ರಿ ಭಾರತವು ಏಷ್ಯಾ ಕಪ್ ಅನ್ನ ಗೆದ್ದಿತ್ತಾ ಅಂತ ಕೇಳಿದ್ರೆ ಗೆದ್ದಿತ್ತಾ ಫಾಸ್ಟ್. ಎಸ್, ಇಂಡಿಯಾ won Asia Cup last night. Did your brother come to home? Came ಅನ್ನಬಾರ್ದು, come. Did your brother come to home? Yes, my brother came to home. Did she quarrel with him? No, she did not quarrel with him ಅಂತಕ್ಕಂಥ ವಿಚಾರಗಳನ್ನು ನಾವು ಏನ್ ಮಾಡ್ತೀವಿ, ಹೇಳ್ತೀವಿ. ಇದು ಇನ್ನೊಂದ್ಸಲ ವಿಡಿಯೋ ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥದ್ದು ಮಕ್ಕಳೇ. ಅಂಡ್ ಮೆನಿ ಸ್ಟೂಡೆಂಟ್ಸ್ ದೇ ಕಾಲ್ಡ್ ಮೀ ಅಂಡ್ ದೇ ರಿಕ್ವೆಸ್ಟೆಡ್ ಮೀ ಟು ಜಸ್ಟ್ tell them difference between do and did. Once again, because of that, I am going to make this video. If you don't understand, in this video also, you call me again and I am ready to take another class on this. Okay? Thank you.